ಜಿಲ್ಲೆಯಿಂದ ಈ ರೀತಿಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಬಂದಿದ್ದೀನಿ. ಇನ್ನು ಹಲವಾರು ಜಿಲ್ಲೆಯಿಂದ ಮೈಸೂರು ಮಂಡಳಿ ಈ ಜಿಲ್ಲೆಯಿಂದ ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಧಿಕ್ಕಾರ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಧಿಕ್ಕಾರ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಧಿಕ್ಕಾರ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಧಿಕ್ಕಾರ ಧಿಕ್ಕಾರ, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ನಮಸ್ಕಾರ, ನನ್ನ ಹೆಸರು ಕಾನ್ಕುಮಾರ್ ಅಂತ ಹೇಳಿ ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘಟನೆಯ ಅಧ್ಯಕ್ಷ ಆಗಿ ಈ ಒಂದು ಪ್ರತಿಭಟನೆ ಏನಪ್ಪಾ ಅಂತಂದ್ರೆ 16ನೇ ತಾರೀಕು ಒಂದು ಪ್ರತಿಭಟನೆ ಮಾಡಿದ್ವಿ. ಅದು ದೊಡ್ಡ ಮಟ್ಟಕ್ಕೆ KPSC ವಿರುದ್ಧ. ಈ ಒಂದು KS ಎಕ್ಸಾಮ್ಸ್ KPSC ಇಂದ KS ಎಕ್ಸಾಮ್ ಆಗಿತ್ತು. ಅದು ಸೆಕೆಂಡ್ ಟೈಮ್ ರೀ ಎಕ್ಸಾಮ್ ಅಲ್ಲಿ ಸುಮಾರು ಒಂದು 50ರಿಂದ 60 ಕ್ವಶನ್ಸ್ ಮೈನರ್ ಮತ್ತೆ ಮೇಜರ್ ಮಿಸ್ಟೇಕ್ಸ್ ಇದೆ. ಅದನ್ನ ಮತ್ತೆ ಸುಮಾರು ಒಂದು 15ರಿಂದ 20 ಕ್ವಶನ್ಸ್ ಕಂಪ್ಲೀಟ್ ಅರ್ಥನೇ ಆಗಲ್ಲ ಸೆಂಟೆನ್ಸ್ KS ಎಕ್ಸಾಮ್ಸ್ ಅಲ್ಲಿ. ಆ ಒಂದು ವಿರುದ್ಧ KPSC ವಿರುದ್ಧ ನಾವು ಈ ಒಂದು KS ಎಕ್ಸಾಮು ಇಲ್ಲ ಒಂದು ಮತ್ತೆ ರೀ ಎಕ್ಸಾಮ್ ಮಾಡಿ, ಇಲ್ಲಾಂದ್ರೆ ಎಲ್ಲರಿಗೂ ಒಂದು ಪ್ರಿಲಿಮ್ಸ್ ಬರ್ದವ್ರಿಗೆ ಎಲ್ಲರಿಗೂ ಒಂದು ಮೇನ್ಸ್ಗೆ ಅವಕಾಶ ಮಾಡಿಕೊಡಿ. ಇಲ್ಲ ಕನ್ನಡದವ್ರಿಗೆ ಅಂತ ಹೇಳಿ ಒಂದಷ್ಟು ಒಂದು 20 to 30 ಮಾರ್ಕ್ಸ್ ಅಟ್ಲೀಸ್ಟ್ ಕನ್ನಡದವ್ರಿಗೆ ಅನ್ಯಾಯ ಆಗ್ತಾ ಇದೆ. ಕನ್ನಡ ಮಕ್ಕಳಿಗೆ ಇಂಗ್ಲಿಷ್ ಇಂದ ಕನ್ನಡ ಟ್ರಾನ್ಸ್ಲೇಷನ್ ನಲ್ಲಿ ಕ್ವಶನ್ ಪೇಪರ್ ಎರರ್ ಆಗಿದೆ. ದಯವಿಟ್ಟು ಕನ್ನಡದವರಿಗೆ ಒಂದು ನ್ಯಾಯ ಕೊಡಿಸ್ಬೇಕು ಅಂತ ಹೇಳಿ ಈ ಒಂದು ಪ್ರತಿಭಟನೆ ಮಾಡಿದ್ರು. ಅದ್ರ ಜೊತೆ ಈ ಒಂದು KPSC ಇದಕ್ಕೆಲ್ಲ ಮೇನ್ ಕಾರಣ ಯಾರಪ್ಪ ಅಂತಂದ್ರೆ KPSC ಎಕ್ಸಾಮಿನೇಷನ್ ಕಂಟ್ರೋಲ್ ಅವರು ಜ್ಞಾನೇಂದ್ರ ಕುಮಾರ್ ಅಂತ ಹೇಳಿ. ಅವನಿಗೆ ಜ್ಞಾನ ಅಂತೂ ಇಲ್ಲ ಅನ್ಕೊಂತೀನಿ. ಯಾಕೆಂದ್ರೆ ಈ ಒಂದು ಕ್ವಶನ್ ಪೇಪರ್ 200 ಕ್ವಶನ್ಸ್ ಕರೆಕ್ಟ್ ಆಗಿ ತೆಗಿಯಕ್ ಬಂದಿಲ್ಲ ಅಂತಂದ್ರೆ ಈ ಒಂದು ಎಕ್ಸಾಮ್ಸ್ KS ಎಕ್ಸಾಮ್ ಯಾವ ರೀತಿ ಕಂಡಕ್ಟ್ ಮಾಡ್ಬೇಕು ಯೋಚನೆ ಮಾಡಿ. ಈ ಒಂದು ಫಸ್ಟ್ ಅವನ್ನ ಅಮಾನತು ಮಾಡಬೇಕು, ಅವ್ರನ್ನ ಈ ಕೂಡಲೇ ಸಸ್ಪೆಂಡ್ ಮಾಡಬೇಕು. ಇದ್ರ ಜೊತೆಲಿ KPSC ಹಲವಾರು ಎಕ್ಸಾಮ್ಸ್ ಅಂದ್ರೆ ಒಂದು ಎಕ್ಸಾಮ್ಸ್ ಆಲ್ಮೋಸ್ಟ್ 1 ವರ್ಷ 2 ವರ್ಷ ಆಗಿದೆ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿ. ಆ ಒಂದು ಎಕ್ಸಾಮ್ಸ್ ರಿಸಲ್ಟ್ ಬಿಡಬೇಕು. ಒಂದು ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ CTI ರಿಸಲ್ಟ್ಸ್, ಅಕೌಂಟ್ ಅಸಿಸ್ಟೆಂಟ್ಸ್, ಕೋಆಪರೇಟಿವ್ ಇನ್ಸ್ಪೆಕ್ಟರ್ ರಿಸಲ್ಟ್ಸ್, ಮತ್ತೆ JTO ಸುಮಾರು ಒಂದು 1 ವರ್ಷ 2 ವರ್ಷ ಆಗಿದೆ ಈ ಒಂದು ಎಕ್ಸಾಮ್ಸ್ ಕಂಡಕ್ಟ್ ಮಾಡಿ. ಅದ್ರ ರಿಸಲ್ಟ್ಸ್ ಬರಬೇಕು. ಮತ್ತೆ ಈ ಒಂದು KPSC ಒಂದು ಸುಧಾರಣೆ ಆಗಬೇಕು, ಎವ್ರಿ ಇಯರ್ ನೋಟಿಫಿಕೇಶನ್ಸ್ ಆಗಬೇಕು. ಈ ಮತ್ತೆ ಸರ್ಕಾರ ಈ ಕೂಡಲೇ KPSC ಮೇಲೆ ಒಂದು ಕಠಿಣ ಕ್ರಮ ತಗೋಬೇಕು. ಇಷ್ಟೆಲ್ಲ ಅನ್ಯಾಯ ಆಗ್ತಾ ಇದೆ ಅದು ಕನ್ನಡದವ್ರಿಗೆ. ನಾವು ಅದಕ್ಕೆ ಈಗ ಸರ್ಕಾರಕ್ಕೂ ನಾವು ಮನವಿ ಮಾಡ್ಕೊಳೋದೇನಪ್ಪ ಅಂತಂದ್ರೆ ಈ ಕೂಡಲೇ KPSC ಒಂದು ಟ್ರಾನ್ಸ್ಲೇಷನ್ ಒಂದು ವಿಂಗ್ ನ ತಗೊಂಬರ್ಬೇಕು. ಪ್ರತಿ ಒಂದು ಎಕ್ಸಾಮ್ಸ್ ಅಲ್ಲೂ ಇದೇ ರೀತಿ ಮಾಡ್ತಾ ಇದ್ದಾರೆ. 2 ಟೈಮು ಕನ್ನಡ ಪ್ರಿಲಿಮ್ಸ್ ಒಂದು ಎಕ್ಸಾಮ್ಸ್ ಕರೆಕ್ಟ್ ಆಗಿ ಕಂಡಕ್ಟ್ ಮಾಡಕ್ ಬಂದಿಲ್ಲ ಅಂತಂದ್ರೆ KPSC ಅನ್ನೋದು ಏನಕ್ಕಿದೆ ಹೇಳಿ. KPSC ಯಾವುದೇ ಒಂದು ಎಕ್ಸಾಮ್ಸ್ ಕೊಡೋದೇ ಬೇಡ. ಸರ್ಕಾರ ಯಾವ ಎಕ್ಸಾಮ್ಸ್ KPSC ಇಂದ ನಡೆಸೋದು ಬೇಡ. KPSC ಜಸ್ಟ್ ಒಂದು ಕಾನ್ಸ್ಟಿಟ್ಯೂಷನ್ ಬಾಡಿ ಆಗಿರ್ಲಿ. ಆ ಒಂದು ನೋಟಿಫಿಕೇಶನ್ಸ್ ಏನ್ KPSC ಬರುತ್ತೆ ಅದನ್ನೆಲ್ಲ IIM ಮತ್ತೆ TCS ಈ ತರ ಒಂದು ಔಟ್ಸೋರ್ಸ್ ಕೊಟ್ಟು ಈ ಒಂದು ಎಕ್ಸಾಮ್ಸ್ ಕಂಡಕ್ಟ್ ಮಾಡಿಕೊಟ್ರೆ ಎಲ್ಲ ಸ್ಟೂಡೆಂಟ್ಸ್ಗೆ ಅನುಕೂಲ ಆಗುತ್ತೆ. ಇವರು ವರ್ಷಾನುಗಟ್ಟಲೆ ತಗೊಂತಾರೆ ಎಕ್ಸಾಮ್ಸ್ ಕಂಡಕ್ಟ್ ಮಾಡೋದಕ್ಕೆ. ಈ ಒಂದು ಟೈಮ್ ಟೇಬಲ್ ಇಲ್ಲ. ಫಾರ್ ಎಕ್ಸಾಂಪಲ್ UPSC ಆದ್ರೆ UPSC KPSC ಎರಡು ಕಾನ್ಸ್ಟಿಟ್ಯೂಷನ್ ಬಾಡಿನೇ. ಆದ್ರೆ UPSC ಟೈಮ್ ಟು ಟೈಮ್ ಒಂದು ಇದು ಇಯರ್ ಆಫ್ ಕ್ಯಾಲೆಂಡರ್ ಮೇಂಟೈನ್ ಮಾಡ್ತಾರೆ. ಅದು KPSC ಯಾವುದೇ ರೀತಿ ಮೇಂಟೈನ್ ಮಾಡ್ತಾ ಇಲ್ಲ. ಇಲ್ಲಿ ಸಫರ್ ಆಗ್ತಾ ಇರೋದು ಯಾರಪ್ಪ ಅಂದ್ರೆ ಸ್ಟೂಡೆಂಟ್ಸು. ಈ ಒಂದು ಅಪ್ಲಿಕೇಶನ್ ಹಾಕ್ಬೇಕಾದ್ರೂ ಫೀಸ್ ಪೇ ಮಾಡಬೇಕು. ಮತ್ತೆ ಎಕ್ಸಾಮ್ ಬರೆಯಬೇಕು, ಎಕ್ಸಾಮ್ ಬರೆಯಕ್ಕೆ ಹೋದ್ರೂ 1000 ರೂಪಾಯಿ ಖರ್ಚು ಮಾಡ್ತಾರೆ. ಮತ್ತೆ ಎಕ್ಸಾಮ್ಸ್ ಅಲ್ಲಿ ಕ್ವಶನ್ ಪೇಪರ್ ಮಿಸ್ಟೇಕ್ಸ್ ಆದ್ರೆ ಆ ಅಬ್ಜೆಕ್ಷನ್ ಅಂತ ಕರೀತಾರೆ. ಒಂದು ಕ್ವಶನ್ಸ್ಗೆ 50 ರೂಪಾಯಿ ಇರುತ್ತೆ. ಸುಮಾರು 50 ಕ್ವಶನ್ಸ್ ಹಾಕ್ತೀನಿ ಅಂದ್ರೆ 2500 ರೂಪಾಯಿ ಪೇ ಮಾಡಬೇಕು. ಹಿಂಗೆಲ್ಲ ನೋಡಿದ್ರೆ ಮತ್ತೆ ರೀ ಎಕ್ಸಾಮ್ ಮತ್ತೆ ಮೇನ್ಸಿಗೆ ದುಡ್ಡು ಪೇ ಮಾಡಬೇಕು. ಪ್ರತಿ ಒಂದಕ್ಕೂ ಯಾರಿಲ್ಲಿ ಬರ್ಡನ್ ಆಗ್ತಾ ಇದೆ ಅಂದ್ರೆ ಸ್ಟೂಡೆಂಟ್ಸ್ಗೆ ಬರ್ಡನ್ ಆಗ್ತಿರೋದು. ಪ್ರತಿ ಒಂದು ಹಂತದಲ್ಲೂ ಫೀಸ್ ಅನ್ನೋದು ಪೇ ಮಾಡ್ತಾ ಇರಬೇಕು. ಆ ರೀತಿ ಈಗ ಯಾರಿಗೆ ಬರ್ಡನ್ ಆಗ್ತಿದೆ, ಮತ್ತೆ ರೀ ಎಕ್ಸಾಮ್ 2 ಸತಿ ರೀ ಎಕ್ಸಾಮ್ ಮಾಡಿದ್ರು, ಮತ್ತೆ ಇಷ್ಟೆಲ್ಲ ಮಿಸ್ಟೇಕ್ಸ್ ಮಾಡಿದ್ರೆ KPSCನೇ ಮತ್ತೆ ಅದಕ್ಕೆ ಅಬ್ಜೆಕ್ಷನ್ ಹಾಕಿ ಅಂತ ಹೇಳ್ತಾರೆ. ಅಬ್ಜೆಕ್ಷನ್ಗೂ ದುಡ್ಡು, ಪ್ರತಿಯೊಂದಕ್ಕೂ ದುಡ್ಡು ಅಂದ್ರೆ ಎಲ್ಲಿಂದ ತಗೊಂಬರ್ಬೇಕು? ಸ್ಟೂಡೆಂಟ್ಸ್ ಏನಾದ್ರು ಕಳ್ತನ ಮಾಡ್ತಾ ಇದಾರಾ? ದಯವಿಟ್ಟು ನಾನು KPSC ಅವ್ರಿಗಾಗ್ಲಿ ಮತ್ತೆ ಸರ್ಕಾರಕ್ಕೆ ಆಗಲಿ ಯಾವ್ದಾದ್ರು ಒಂದು ಎಕ್ಸಾಮ್ ಮಾಡ್ಬೇಕಾದ್ರೆ ಒಂದು ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡಬೇಕು. ಪ್ರತಿಯೊಂದು ಎಕ್ಸಾಮ್ ಅಲ್ಲೂ ಇವರು ಸ್ಕ್ಯಾಮ್ ಮಾಡ್ತಿದ್ದಾರೆ. PDO ಎಕ್ಸಾಮ್ ಅಲ್ಲೂ ಇದೇ ರೀತಿ ಮಾಡಿದ್ರು. PDO ಒಂದು ಕ್ವಶನ್ ಪೇಪರ್ ಕೊಡಕ್ ಮುಂಚೆನೆ ಸೀಲ್ ಓಪನ್ ಆಗಿರುತ್ತೆ, ಬಂಡಲ್ ಓಪನ್ ಆಗಿರುತ್ತೆ. ಮತ್ತೆ ಅಲ್ಲಿರೋ ಇನ್ವಿಜಿಲೇಟರ್, ಸ್ಕೂಲು ಎಲ್ಲ ಕಡೆ ಒಂದು ಸ್ಟ್ರಿಕ್ಟ್ ಆಗಿ ಆಕ್ಷನ್ ತಗೊಂತಾನೆ ಇಲ್ಲ. ಇಷ್ಟೆಲ್ಲ ಸ್ಕ್ಯಾಮ್ ಆಗ್ತಿರೋ ಪ್ರತಿ ಒಂದು ಸತಿನೂ ಹಿಂಗೆ ಮಾಡ್ತಿದ್ದಾರೆ. ದಯವಿಟ್ಟು ಮುಂದೆ ಯಾವ ಎಕ್ಸಾಮ್ ಅಲ್ಲೂ ಈ ರೀತಿ ಆಗ್ಬಾರ್ದು. ಆ ರೀತಿ ಒಂದು ಸ್ಟ್ರಿಕ್ಟ್ ಕ್ರಮ ತಗೊಬೇಕು KPSC ಮೇಲೆ. ಅದಕ್ಕೋಸ್ಕರ KPSC ಅವರು ಕ್ರಮ ತಗೊಂಡು ಈ ತರ ಅವ್ರು ತಿದ್ಕೊಂಡಿಲ್ಲ ಅಂತಂದ್ರೆ KPSC ಯಾವ ಎಕ್ಸಾಮು ಕೊಡೋದೇ ಬೇಡ ಅಂತ ಹೇಳ್ತೀವಿ. ಅದಕ್ಕೋಸ್ಕರ ಈ ಒಂದು ಪ್ರತಿಭಟನೆ ಮಾಡ್ತಾ ಇದೀವಿ.
ಇದು ಈ ಒಂದು ಹೋರಾಟ ಅನಿರ್ದಿಷ್ಟವಾದಿ ಒಂದು ಹೋರಾಟ ಮಾಡ್ಬೇಕಂತ ಹೇಳ್ತೀವಿ KPSC ವಿರುದ್ಧ. ಎಲ್ಲಿವರೆಗೂ ಅವರು ಸ್ಟೂಡೆಂಟ್ಸ್ ಪರವಾಗಿ ಇರಲ್ವೋ ಅಲ್ಲಿವರೆಗೂ ನಾವು KPSC ವಿರುದ್ಧ ಆಗಲಿ ಸರ್ಕಾರ ಆಗಿರ್ಬೋದು, ಸರ್ಕಾರ ಈ ಕೂಡಲೇ KPSCಗೆ ಒಂದು ಅವ್ರ ಮೇಲೆ ಒಂದು ಆಕ್ಷನ್ ತಗೊಂಡಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಪ್ರತಿ ಡಿಸ್ಟಿಕ್ ಅಲ್ಲಿ ಒಂದು ದೊಡ್ಡ ಮಟ್ಟಕ್ಕೆ ಹೋರಾಟ ಆಗುತ್ತೆ ಅಂತ ಹೇಳಕ್ ಇಷ್ಟ. ಸರ್, ಸರ್ಕಾರ ಇದು ಚೀಫ್ ಸೆಕ್ರೆಟರಿಗೆ ಹೇಳಿದ್ದಾರೆ, ಮತ್ತೆ KPSCಗೆ ಹೇಳಿದ್ದಾರೆ ಈ ತರ ಮೀಟಿಂಗ್ ಮಾಡಿ ಇದು ಮಾಡಿ ಅಂತ ಹೇಳಿ. ಮತ್ತೆ ಈ ಒಂದು ಅಡ್ಮಿನಿಸ್ಟ್ರೇಟರ್ ಏನು IAS ಆಫೀಸರ್ ಇದ್ದಾರೆ, ಇವರೇ ಇಲ್ಲಿ ಸರ್ಕಾರದ ಮಟ್ಟಿಗೆ ಮುಟ್ಟೋದಕ್ಕೆ ಬಿಡ್ತಾ ಇಲ್ಲ. ಪ್ರತಿಯೊಂದು ಸತಿನೂ ಇವ್ರೇನಂದ್ರೆ ಫಾಲ್ಸ್ ಇನ್ಫಾರ್ಮೇಶನ್ ಕೊಡ್ತಿದ್ದಾರೆ ಸರ್ಕಾರಕ್ಕೆ. ಒಂದು ರೈಟ್ ಆಗಿ ಇನ್ಫಾರ್ಮೇಶನ್ ಇಲ್ಲಿ ಏನ್ ನಡೆದಿರೋದೊಂದಿರುತ್ತೆ, ಮತ್ತೆ ಅಲ್ಲಿ ತಿಳಿಸೋದೇ ಒಂದಿರುತ್ತೆ. ಇಲ್ಲಿ ಟ್ರಾನ್ಸ್ಲೇಷನ್ ಎರರ್ ಇಷ್ಟೆಲ್ಲ ಮಿಸ್ಟೇಕ್ಸ್ ಆಗಿರುತ್ತೆ. ಅಲ್ಲೇನ್ ಹೇಳಿರ್ತಾರೆ ಅಂದ್ರೆ ಏನೂ ಆಗಿಲ್ಲ, ಸುಮ್ಮನೆ ಒಂದು 5-6 ಕ್ವಶನ್ಸ್ ಆಗಿದೆ, ಅದಕ್ಕೆ ನಾವು ಗ್ರೇಸ್ ಕೊಟ್ಟು ಫರ್ದರ್ ನೆಕ್ಸ್ಟ್ ಮೇನ್ಸಿಗೆ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತೀವಿ. ಈ ತರ ಎಲ್ಲ ಫಾಲ್ಸ್ ಇನ್ಫಾರ್ಮೇಶನ್ಸ್. ಆಕ್ಚುಲಿ ಕ್ವಶನ್ ಪೇಪರ್ ನೋಡಿದವ್ರಿಗೆ ಗೊತ್ತಿರುತ್ತೆ, ಆ ಒಂದು ಕ್ವಶನ್ ಪೇಪರ್ ಅಷ್ಟೆಲ್ಲ ಮಿಸ್ಟೇಕ್ಸ್ ಇದೆ. ಬರೀ ನೀವು ಹೇಳಿರೋದಂತಲ್ಲ, ಈವನ್ ಕರ್ನಾಟಕ ಅಭಿವೃದ್ಧಿ ಪ್ರಾಧಿಕಾರ ಬಿಳಿಮಲೆ ಸರ್ ಹೇಳಿದ್ದಾರೆ, ಮತ್ತೆ ಚನ್ನಬಸಪ್ಪ ಸರ್ ನಿಮಗೆ ಗೊತ್ತಿದ್ದು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ರು, ಅವರು ಕೂಡ ಲೆಟರ್ ಬರೆದಿದ್ದಾರೆ. ಮುಳ್ಳು ಕೂಡ ಚಿನ್ನಸ್ವಾಮಿ ಸರ್ ಅವರು ಲೆಟರ್ ಬರೆದಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ ಅವರು ಕೂಡ ಲೆಟರ್ ಬರೆದಿದ್ದಾರೆ. ಇವರೆಲ್ಲ ಇಷ್ಟು ಲೆಟರ್ ಬರೆದ್ರು ಯಾಕೆ ಸರ್ಕಾರ ಇಷ್ಟು ಡಿಲೇ ಮಾಡ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಸ್ಟೂಡೆಂಟ್ಸ್ ಅಂದ್ರೆ ದಯವಿಟ್ಟು ಸರ್ಕಾರ ಆಗಿರ್ಬೋದು, KPSC ಆಗಿರ್ಬೋದು, ನೆಗ್ಲಿಜೆನ್ಸಿ ತೋರಿಸಬಾರ್ದು. ಯಾಕೆಂದ್ರೆ ಅವರು ಸ್ಟೂಡೆಂಟ್ಸ್ ಒಂದ್ಸರಿ ರೋಡಿಗೆ ಬಂದ್ರಂತ ಅಂದ್ರೆ ಇಡೀ ಕರ್ನಾಟಕ ಅಲ್ಲ, ಇಡೀ ಇಂಡಿಯಾನೇ ನೋಡಬೇಕಾಗುತ್ತೆ. ದಯವಿಟ್ಟು ಆ ರೀತಿ ಆಗೋದು ಬೇಡ. ದಯವಿಟ್ಟು ಈ ಕೂಡಲೇ ಎಚ್ಚೆತ್ಕೊಬೇಕು. ಯಾಕೆಂದ್ರೆ ಪ್ರಿಕಾಷನ್ಸ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತೀವಿ. ಅದಕ್ಕೋಸ್ಕರ ಸರ್ಕಾರ ಮತ್ತೆ KPSC ಹೀಗೆ ಅವರು ಎಚ್ಚೆತ್ಕೊಂಡು ಏನದಕ್ಕೆ ಪರಿಹಾರ ಏನಿದೆ ಅದನ್ನ ದಯವಿಟ್ಟು ಅರ್ಥ ಮಾಡಿಕೊಂಡು ಕನ್ನಡ ಸ್ಟೂಡೆಂಟ್ಸ್ಗೆ ನ್ಯಾಯ ಕೊಡಿಸ್ಬೇಕಂತ ಕೇಳ್ಬೋದು.